ಸ್ನೇಹಿತರೆ ನಮಸ್ಕಾರ. ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಕರಾವಳಿಯ ಜಾನಪದ ಕ್ರೀಡೆಯಾಗಿರುವಂತಹ ಕಂಬಳವನ್ನು ಆಯೋಜನೆ ಮಾಡುವುದಕ್ಕೆ ಈಗಾಗಲೇ ಸಾಕಷ್ಟು ತಯಾರಿಗಳು ನಡೀತಾ ಇದೆ. ಪುತ್ತೂರು ಶಾಸಕ, ಬೆಂಗಳೂರು ಕಂಬಳದ ರುಬಾರಿಯಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಮಾಡಿ ಬಂದಿದ್ದಾರೆ. ಈ ನಡುವೆ ಪರಿಸರವಾದಿಗಳು ಮತ್ತು ಪ್ರಾಣಿ ಕಲ್ಯಾಣ ಕಾರ್ಯಕರ್ತರಿಂದ, ಸಾಂಸ್ಕೃತಿಕ ತಜ್ಞರಿಂದ ಒಂದಿಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅವರ ವಿರೋಧಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ, ಪ್ರಾಣಿ ಹಿಂಸೆ ಮತ್ತು ಕಾಯ್ದೆಯ ಉಲ್ಲಂಘನೆಯಾಗುತ್ತೆ ಅನ್ನುವಂಥದ್ದು ಇವರ ವಾದ. ಕಂಬಳದಲ್ಲಿ ಓಡಿಸುವ ಕೋಣಗಳನ್ನು ಚಾವಟಿಯಿಂದ ಹೊಡೆಯುವುದು, ಮೂಗಿನ ದಾರವನ್ನು ಎಳೆಯುವುದು ಸೇರಿದಂತೆ ತೀವ್ರವಾದ ಹಸಿವು ಮತ್ತು ಆಯಾಸಕ್ಕೆ ಒಳಪಡಿಸಲಾಗುತ್ತೆ. ಇದು ಪ್ರಾಣಿಗಳಿಗೆ ಕೊಡುವ ಹಿಂಸೆ ಅಂತ ಪ್ರಾಣಿ ಪ್ರೇಮಿಗಳು ವಾದವನ್ನು ಮಾಡ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ ಕೆಲವು ಕಟ್ಟುನಿಟ್ಟಾದ ನಿಬಂಧನೆಗಳೊಂದಿಗೆ ಕರಾವಳಿಯಲ್ಲಿ ಸಾಂಪ್ರದಾಯಿಕವಾಗಿ ಕಂಬಳವನ್ನು ನಡೆಸುವುದಕ್ಕೆ ಅನುಮತಿ ನೀಡಿದೆಯೇ ಹೊರತು ಅದನ್ನು ಬೇರೆ ಕಡೆಗಳಿಗೆ ವಿಸ್ತರಿಸಲು ಅಲ್ಲ ಅನ್ನುವಂಥದ್ದು ಇವರ ವಾದ. ಎರಡನೇ ಕಾರಣ, ಸಾಂಸ್ಕೃತಿಕ ಪರಂಪರೆಯ ಭಿನ್ನತೆ. ಕಂಬಳ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ವಿಶಿಷ್ಟ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆ. ಮೈಸೂರು ಭಾಗಕ್ಕೆ ತನ್ನದೇ ಆದಂತಹ ಹಳೆ ಮೈಸೂರು ಶೈಲಿಯ ಸಂಸ್ಕೃತಿ ಮತ್ತು ದಸರಾ ಪರಂಪರೆ ಇದೆ. ಕರಾವಳಿಯ ಆಚರಣೆಯನ್ನು ಇಲ್ಲಿಗೆ ತಂದು ವಾಣಿಜ್ಯೀಕರಣಗೊಳಿಸುವುದು ಅಥವಾ ರಾಜಕೀಯ ಕಾರಣಗಳಿಗಾಗಿ ಬಳಸುವುದು ಸರಿಯಲ್ಲ ಅಂತ ಮೈಸೂರಿನ ಇತಿಹಾಸಕಾರರು ಮತ್ತು ತಜ್ಞರು ಆಕ್ಷೇಪವನ್ನು ಎತ್ತುತ್ತಾ ಇದ್ದಾರೆ. ಮೂರನೆಯದು, ಪರಿಸರಕ್ಕೆ ಹಾನಿ ಮತ್ತು ನೀರಿಗೆ ಅಭಾವ. ಕಂಬಳಕ್ಕೆ ಕೃತಕವಾಗಿ ಕೆಸರುಗದ್ದೆಯನ್ನು ನಿರ್ಮಿಸುವುದಕ್ಕೆ ಲಕ್ಷಾಂತರ ಲೀಟರ್ ನೀರಿನ ಅಗತ್ಯ ಇದೆ. ಮೈಸೂರಿನಲ್ಲಿ ಹವಾಮಾನ ವೈಪರೀತ್ಯ ಮತ್ತು ನೀರಿನ ಕೊರತೆ ಇರೋದ್ರಿಂದ ಇಷ್ಟು ದೊಡ್ಡ ಪ್ರಮಾಣದ ನೀರನ್ನು ಕೇವಲ ಒಂದು ಕ್ರೀಡೆಗಾಗಿ ಪೋಲು ಮಾಡುವುದು ತಪ್ಪು ಎನ್ನುವಂಥದ್ದು ಪರಿಸರವಾದಿಗಳ ಮುಖ್ಯ ಕಾಳಜಿ. ನಾಲ್ಕನೇ ಕಾರಣ, ಮರಗಳನ್ನು ಕಡಿಯುವಂತಹ ಆತಂಕ. ಕಂಬಳದ ಟ್ರ್ಯಾಕ್, ಗ್ಯಾಲರಿ ಮತ್ತು ವಾಹನಗಳ ನಿಲುಗಡೆಗೆ ವಿಶಾಲವಾದ ಜಾಗ ಬೇಕಾಗುತ್ತೆ. ಅದಕ್ಕಾಗಿ ನಿಗದಿಪಡಿಸಿದ ಜಾಗದಲ್ಲಿರುವ ಹಸಿರು ವಲಯಕ್ಕೆ ಒಂದಿಷ್ಟು ಧಕ್ಕೆ ಆಗಬಹುದು ಮತ್ತು ಮರಗಿಡಗಳನ್ನು ನಾಶ ಮಾಡುವ ಆತಂಕ ಇದೆ ಅಂತ ಹೇಳಿ ಪರಿಸರವಾದಿಗಳು ವಾದವನ್ನು ಮುಂದಿಡ್ತಿದ್ದಾರೆ. ಒಟ್ಟಾರೆಯಾಗಿ ಕಂಬಳದ ಹೆಸರಿನಲ್ಲಿ ವಾಣಿಜ್ಯೀಕರಣ, ಪ್ರಾಣಿ ಹಿಂಸೆ ಮತ್ತು ಮೈಸೂರಿನ ಮೂಲ ಸಾಂಸ್ಕೃತಿಕ ಸ್ವರೂಪಕ್ಕೆ ಧಕ್ಕೆ ತರಲಾಗ್ತಿದೆ ಎನ್ನುವ ಕಾರಣಕ್ಕೆ ಮೈಸೂರಿನಲ್ಲಿ ಕಂಬಳ ಬೇಡ ಅನ್ನುವಂಥದ್ದು ಸದ್ಯ ಪರಿಸರವಾದಿಗಳ ವಾದ. ಜೊತೆಗೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರೋದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ.